ನೀವು ಮನೆಯಲ್ಲೇ ಕುಳಿತು ಆನ್‌ಲೈನ್ ಬಿಸಿನೆಸ್‌ನ ಸ್ಟಾರ್ಟ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಸ್ಕಿಲ್ಸ್ ಇದ್ರೆ ಸಾಕು, ಆಫೀಸ್‌ದು ಅವಶ್ಯಕತೆ ಇಲ್ಲ. ಸ್ಮಾಲ್ ಇನ್ವೆಸ್ಟ್‌ಮೆಂಟ್ ಅಂತಾನೆ ಹೇಳ್ಬೋದು. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಎಕ್ಸ್‌ಪ್ಲೇನ್ ಮಾಡ್ತಿರೋದು ಏನಂತಂದ್ರೆ, ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿಯನ್ನ ಯಾವುದೇ ಆಫೀಸ್ ಇಲ್ಲದೆ ನಿಮ್ಮ ಮನೆಯಿಂದಾನೇ ಸ್ಟಾರ್ಟ್ ಮಾಡೋದು ಯಾವ ತರ ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ಆಗಿ ಎಕ್ಸ್‌ಪ್ಲೇನ್ ಮಾಡ್ತಾ ಇದ್ದೀನಿ. ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿ ಅಂದ್ರೆ ಏನು? ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿ ಅಂತಂದ್ರೆ, ಬಿಸಿನೆಸ್‌ಗಳನ್ನ ಆನ್‌ಲೈನ್‌ನಲ್ಲಿ ಗ್ರೋ ಆಗೋಕೆ ಹೆಲ್ಪ್ ಮಾಡುವಂತ ಒಂದು ಸರ್ವಿಸ್ ಬಿಸಿನೆಸ್ ಅಂತಾನೆ ಹೇಳ್ಬೋದು. ಉದಾಹರಣೆಗೆ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್, ಗೂಗಲ್ ಆಡ್ಸ್, ಎಸ್‌ಸಿಒ, ಕಂಟೆಂಟ್ ಮಾರ್ಕೆಟಿಂಗ್, ವೆಬ್‌ಸೈಟ್ ಡಿಸೈನ್ ಆಂಡ್ ಮ್ಯಾನೇಜ್ಮೆಂಟ್. ಕಂಪನೀಸು ಈ ಎಲ್ಲಾ ಕೆಲಸಗಳನ್ನ ಔಟ್‌ಸೋರ್ಸ್ ಮಾಡ್ತಾರೆ. ಅಲ್ಲೇ ನಿಮಗೆ ಅಪಾರ್ಚುನಿಟಿ. ಇದಕ್ಕೆ ಸ್ಕಿಲ್ಸ್ ಬೇಕಾ? ಡಿಗ್ರಿ ಬೇಕಾ? ಗುಡ್ ನ್ಯೂಸ್ ಏನಂದ್ರೆ ಡಿಗ್ರಿ ಕಂಪಲ್ಸರಿ ಅಲ್ಲ, ಕಂಪನಿ ಎಕ್ಸ್‌ಪೀರಿಯನ್ಸ್ ಕಂಪಲ್ಸರಿ ಅಲ್ಲ. ನಿಮಗೆ ಬೇಕಾಗಿರೋದು ಏನಂತಂದ್ರೆ, ಒಂದು ಕೋರ್ ಸ್ಕಿಲ್ ಬೇಕಾಗತ್ತೆ. ಫೇಸ್‌ಬುಕ್ ಆಡ್ಸ್ ಆಗಿರ್ಬೋದು, ಎಸ್‌ಸಿಒ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ ಆಗಿರ್ಬೋದು. ಅದೇ ರೀತಿಯಾಗಿ ನಿಮ್ದು ಮೈಂಡ್‌ಸೆಟ್ ಏನಿರುತ್ತೆ ಅಂತಂದ್ರೆ, ಲರ್ನಿಂಗ್ ಅಲ್ಲಿ ಮೈಂಡ್‌ಸೆಟ್ ಇರಬೇಕಾಗತ್ತೆ. ಮತ್ತೆ ಬೇಸಿಕ್ ಕ್ಲೈಂಟ್ ಹ್ಯಾಂಡ್ಲಿಂಗ್ ಒಂದು ಸ್ಕಿಲ್ ಬೇಕಾಗತ್ತೆ. ಯೂಟ್ಯೂಬ್, ಗೂಗಲ್ ಫ್ರೀ ಕೋರ್ಸಸ್ ಅನ್ನ ಬಳಸಿ ನೀವು ಸ್ಕಿಲ್ಸ್ ಅನ್ನ ಲರ್ನ್ ಮಾಡಬಹುದು. ವಿಚ್ ಸರ್ವಿಸ್ ಟು ಚೂಸ್? ಹಾಗಂತಂದ್ರೆ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಇಷ್ಟೆಲ್ಲ ಬರುತ್ತಲ್ಲ. ಸೊ ಹಾಗಂತಂದ್ರೆ ಯಾವ ಒಂದು ಸರ್ವಿಸ್ ಅನ್ನ ನಾವು ಚೂಸ್ ಮಾಡಿದ್ರೆ ಬೆಸ್ಟ್? ನೀವೇನಾದ್ರೂ ಬಿಗಿನರ್ಸ್ ಆಗಿದ್ರೆ ಅಂತಂದ್ರೆ, ಈ ಎಷ್ಟು ಸರ್ವಿಸಸ್ ಹೇಳಿದೀನಿ ಅಷ್ಟು ಸರ್ವಿಸಸ್ ಅನ್ನ ಸ್ಟಾರ್ಟ್ ಮಾಡೋದಕ್ಕೆ ಹೋಗಬೇಡಿ. ಬೆಸ್ಟ್ ಬಿಗಿನರ್ ಸರ್ವಿಸಸ್ ಯಾವ್ದ್ಯಾವ್ದು ಅಂತಂದ್ರೆ, ಇನ್‌ಸ್ಟಾಗ್ರಾಮ್ ಆಂಡ್ ಫೇಸ್‌ಬುಕ್ ಪೇಜ್ ಮ್ಯಾನೇಜ್ಮೆಂಟ್, ಫೇಸ್‌ಬುಕ್ ಆರ್ ಇನ್‌ಸ್ಟಾಗ್ರಾಮ್ ಆಡ್ಸ್, ಗೂಗಲ್ ಮೈ ಬಿಸಿನೆಸ್ ಆಪ್ಟಿಮೈಜೇಷನ್, ಬೇಸಿಕ್ ವೆಬ್‌ಸೈಟ್ ಪ್ಲಸ್ ಎಸ್‌ಇಒ. ಒಂದೇ ಒಂದು ಸರ್ವಿಸ್‌ನಲ್ಲಿ ಎಕ್ಸ್‌ಪರ್ಟ್ ಆಗಿ. ಕ್ಲೈಂಟ್ಸ್‌ನ ಹೇಗೆ ಹುಡುಕೋದು? ಕ್ಲೈಂಟ್ಸ್‌ನ ಯಾವ ತರ ಹುಡುಕೋದು ಅನ್ನೋದು ಕೆಲವೊಂದು ಮೆಥಡ್ಸ್ ಅನ್ನ ನಾನು ಹೇಳ್ತಾ ಹೋಗ್ತೀನಿ. ಫಸ್ಟ್ ಬರೋದೇನಂತಂದ್ರೆ ಇನ್‌ಸ್ಟಾಗ್ರಾಮ್ ಆಂಡ್ ಫೇಸ್‌ಬುಕ್ ಡಿಎಂ. ಲೋಕಲ್ ಬಿಸಿನೆಸಸ್ ಅನ್ನ ಹುಡುಕಿ. ಸಲೂನ್ಸ್ ಆಗಿರ್ಬೋದು, ಜಿಮ್ ಆಗಿರ್ಬೋದು, ಕ್ಲಿನಿಕ್ಸ್ ಆಗಿರ್ಬೋದು, ರಿಯಲ್ ಎಸ್ಟೇಟ್ ಆಫೀಸ್ ಆಗಿರ್ಬೋದು, ಎಲ್ಲ ಹುಡುಕ್ಬಿಟ್ಟು ಅವ್ರಿಗೆ ಡಿಎಂ ಮಾಡಿ ನಿಮ್ಮ ಸರ್ವಿಸಸ್ ಅನ್ನ. ಸೆಕೆಂಡ್ ಆಪ್ಷನ್ ಬಂದ್ಬಿಟ್ಟು ಫ್ರೀಲಾನ್ಸಿಂಗ್ ವೆಬ್‌ಸೈಟ್. ಫೈವರ್ ಆಗಿರ್ಬೋದು, ಅಪ್‌ವರ್ಕ್ ಆಗಿರ್ಬೋದು, ಫ್ರೀಲಾನ್ಸರ್ ಆಗಿರ್ಬೋದು. ಸೊ ಇದ್ರಲ್ಲೆಲ್ಲ ನೀವೇನಪ್ಪಾ ಅಂತಂದ್ರೆ ಕ್ಲೈಂಟ್ಸ್‌ಗಳನ್ನ ಈಸಿಯಾಗಿ ಹುಡುಕ್ಬೋದು. ನೀವು ಸಿಂಪಲ್ ಆಗಿ ಇದ್ರಲ್ಲಿ ರಿಜಿಸ್ಟರ್ ಆದ್ರಪ್ಪ ಅಂತಂದ್ರೆ ಅಲ್ಲಿ ತುಂಬಾ ಕ್ಲೈಂಟ್ಸ್‌ಗಳು ನಿಮಗೆ ಸಿಗುತ್ತೆ. ಥರ್ಡ್ ಆಪ್ಷನ್ ಬಂದ್ಬಿಟ್ಟು ವಾಟ್ಸ್ಆಪ್ ಆಂಡ್ ರೆಫರಲ್. ನಿಮ್ಮ ನೆಟ್ವರ್ಕ್ ಏನೇನಿರುತ್ತೆ ನೋಡಿ ಅವ್ರಿಗೆಲ್ಲ ಹೇಳ್ಬಿಡಿ ಡಿಜಿಟಲ್ ಮಾರ್ಕೆಟಿಂಗ್ ಸರ್ವಿಸ್ ಕೊಡ್ತೀನಿ ಅಂತ. ನಿಮಗೆ ಫಸ್ಟ್ ಕ್ಲೈಂಟ್ ಸಿಗೋದು ಹಾರ್ಡೆಸ್ಟ್ ಅಂತಾನೆ ಹೇಳ್ಬೋದು. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಕೂಡ. ನೆಕ್ಸ್ಟ್ ಬರೋದು ಪ್ರೈಸಿಂಗ್. ಎಷ್ಟು ಚಾರ್ಜ್ ಅನ್ನ ನಾವು ಮಾಡಬೇಕಾಗುತ್ತೆ? ಸ್ಟಾರ್ಟಿಂಗ್ ಪ್ರೈಸಿಂಗ್ ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್‌ಗೆ 8,000 ದಿಂದ 15,000 ರೂಪಾಯಿ ಪರ್ ಮಂತ್‌ಗೆ ನೀವು ಚಾರ್ಜಸ್ ಮಾಡಬಹುದು. ಫೇಸ್‌ಬುಕ್ ಆಡ್ ಮ್ಯಾನೇಜ್ಮೆಂಟ್‌ಗೆ 10,000 ಪ್ಲಸ್ ಆಡ್ ಬಜೆಟ್ ಅನ್ನ ನೀವು ಪ್ಲಾನ್ ಮಾಡಬಹುದು. ಎಸ್‌ಸಿಒಗೆ 15,000 ದಿಂದ 30,000 ಪರ್ ಮಂತ್‌ಗೆ ನೀವು ಚಾರ್ಜಸ್ ಮಾಡಬಹುದು. ಇದೊಂದು ಬೇಸಿಕ್ ಒಂದು ಏನಂತೆ ಚಾರ್ಜಸ್ ಇರುತ್ತೆ. ಸೊ ಇದರಲ್ಲಿ ಹೆಚ್ಚು ಕಮ್ಮಿ ಕೂಡ ನೀವು ಮಾಡಬಹುದು. ಅಂಡರ್ ವ್ಯಾಲ್ಯೂ ಮಾಡಕ್ಕೆ ಹೋಗ್ಬೇಡಿ. ನೀವು ಸರ್ವಿಸ್ ಕರೆಕ್ಟ್ ಆಗಿ ಕೊಡ್ತಾ ಇದ್ರಿ ಅಂತಂದ್ರೆ ಪ್ರೈಸ್ ಜಸ್ಟಿಫೈಡ್ ಅಂತಾನೆ ಹೇಳ್ಬೋದು. ಟೂಲ್ಸ್ ಬೇಕಾಗುತ್ತಾ ಇದನ್ನೆಲ್ಲ ಮಾಡೋದಕ್ಕೆ? ಬೇಸಿಕ್ ಟೂಲ್ಸ್ ಅನ್ನ ನಾನು ನಿಮ್ಗೆ ಎಕ್ಸ್‌ಪ್ಲೇನ್ ಮಾಡ್ತೀನಿ ಇವಾಗ. ಫಸ್ಟು ಕನ್ವಾ ಬರುತ್ತೆ. ಡಿಸೈನ್ಸ್ ಏನಾದ್ರು ಇದ್ರೆ ನೀವು ಈಸಿಯಾಗಿ ಕನ್ವಾದಲ್ಲಿ ಕ್ರಿಯೇಟ್ ಮಾಡ್ಕೋಬಹುದು. ಮೆಟಾ ಬಿಸಿನೆಸ್ ಶೂಟ್ ಇದೊಂದು ಏನಂತಂದ್ರೆ ಫೇಸ್‌ಬುಕ್‌ದು ಆಡ್ಸ್ ಅನ್ನ ರನ್ ಮಾಡೋದಕ್ಕೆ. ಗೂಗಲ್ ಅನಾಲಿಟಿಕ್ಸ್ ಆಂಡ್ ಸರ್ಚ್ ಕನ್ಸೋಲ್ ಇದೇನಂದ್ರೆ ನೀವು ವೆಬ್‌ಸೈಟ್ ಡಿಸೈನ್ ಮತ್ತೆ ಮ್ಯಾನೇಜ್ಮೆಂಟ್ ಮಾಡ್ತಿದ್ದೀರಾ ಅಂದ್ರೆ ನಿಮಗೆ ಯೂಸ್ ಆಗೋಂಥದ್ದು. ವಾಟ್ಸಾಪ್ ಬಿಸಿನೆಸ್ ಸೊ ಬಲ್ಕ್ ಮೆಸೇಜಸ್ ಆಗಿರ್ಬೋದು ಅಥವಾ ಇನ್ ಕೇಸ್ ವಾಟ್ಸಾಪ್ ಮಾರ್ಕೆಟಿಂಗ್ ಆಗಿರ್ಬೋದು. ಸೊ ಇದರಲ್ಲಿ ನೀವು ಮಾಡಬಹುದು. ಲ್ಯಾಪ್‌ಟಾಪ್ ಪ್ಲಸ್ ಇಂಟರ್ನೆಟ್ ಇದ್ರೆ ಸಾಕು ನಿಮಗೆ ಆಫೀಸ್ ಸೆಟಪ್ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಹೌ ಟು ಸ್ಕೇಲ್ ಏಜೆನ್ಸಿ. ನೀವು ಕ್ರಿಯೇಟ್ ಮಾಡಿರುವಂತ ಅಥವಾ ಬಿಲ್ಡ್ ಮಾಡಿರುವಂತ ಏಜೆನ್ಸಿನ ಯಾವ ತರ ಸ್ಕೇಲ್ ಮಾಡೋದು. ಒನ್ಸ್ ನಿಮ್ಮ ಒಂದು ಕ್ಲೈಂಟ್ಸ್‌ಗಳು ಜಾಸ್ತಿ ಆದ್ಮೇಲೆ ಫ್ರೀಲಾನ್ಸರ್ಸ್ ಅನ್ನ ಹೈರ್ ಮಾಡಬಹುದು. ಮಂತ್ಲಿ ರಿಟೈನರ್ಸ್ ಅನ್ನ ಫಾಲೋ ಮಾಡಿ. ಒನ್ ನೀಚ್ ಅನ್ನ ಚೂಸ್ ಮಾಡಿ. ರಿಯಲ್ ಎಸ್ಟೇಟ್ ಆಗಿರ್ಬೋದು, ಡಾಕ್ಟರ್ಸ್ ಆಗಿರ್ಬೋದು, ಕೋಚಸ್ ಆಗಿರ್ಬೋದು ಯಾವ್ದಾದ್ರು. ಸಿಸ್ಟಮ್ ಒಂದ್ಸರಿ ಬಿಲ್ಡ್ ಆಯ್ತಂತಂದ್ರೆ ಏಜೆನ್ಸಿ ಆಟೋ ಪೈಲಟ್ ಮೋಡ್‌ಗೆ ಹೋಗ್ಬಿಡುತ್ತೆ. ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿಯನ್ನ ಸ್ಟಾರ್ಟ್ ಮಾಡೋದು ಲೋ ಇನ್ವೆಸ್ಟ್‌ಮೆಂಟ್ ಆಗಿರುತ್ತೆ. ಹೈ ಇನ್ಕಮ್ ಪೊಟೆನ್ಷಿಯಲ್ 100% ಇರುತ್ತೆ. ವರ್ಕ್ ಫ್ರಮ್ ಹೋಮ್ ಬಿಸಿನೆಸ್ ಕೂಡ. ಸ್ಕಿಲ್ಸ್ ಅನ್ನ ಲರ್ನ್ ಮಾಡಿ, ಆಕ್ಷನ್ ತಗೊಳ್ಳಿ, ಕ್ಲೈಂಟ್ಸ್ ಅನ್ನ ಹುಡುಕಿ, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ. ಸಕ್ಸಸ್ ಗ್ಯಾರಂಟಿ ಅಂತಾನೆ ಹೇಳ್ಬೋದು. ಈ ವಿಡಿಯೋ ಹೆಲ್ಪ್‌ಫುಲ್ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.